ಸೊ ಐ ಥಿಂಕ್ ಸುಜುಕಿ ಅವ್ರದ್ದು ವಿಸ್ಟಾಮ್ 250ನ ಇಂಡಿಯಾದಲ್ಲಿ ಡಿಸ್ಕಂಟಿನ್ಯೂ ಮಾಡಿಬಿಟ್ರೆ ಒಳ್ಳೆಯದು ಅಂತ ಅನ್ಕೋತೀನಿ. ಬಿಕಾಸ್ ಫಾರ್ ದ ಪ್ರೈಸ್ ವಾಟ್ ದೇ ಆರ್ ಆಫರಿಂಗ್ ದ ವಿಸ್ಟಾಮ್ 250 ಅದನ್ನು ಅವರು ಅಪ್ಡೇಟು ಮಾಡಿಲ್ಲ, ರೀಸೆಂಟ್ಲಿ ಬರೀ ಕಲರ್ ಅಪ್ಡೇಟ್ ಕೊಟ್ಟಿದ್ದಾರೆ. ಸೊ ಆ ಪ್ರೈಸಲ್ಲಿ ನಿಮಗೆ ಬೇಸಿಕಲಿ ಒಂದು ಆ್ಯಬ್ಸಲ್ಯೂಟ್ಲಿ ನ್ಯೂ ಫ್ರೆಶ್ ಟಿ ವಿ ಎಸ್ ಅವ್ರದ್ದು ಒಂದು ಅಡ್ವೆಂಚರ್ ಬೈಕ್ ಲಾಂಚ್ ಆಗಿದೆ, ವಿಚ್ ಕಮ್ಸ್ ವಿತ್ ನಿಮಗೆ ಏನು ಸ್ಪೆಸಿಫಿಕೇಷನ್ ಬೇಕಿತ್ತು, ನಿಮಗೆ ಡ್ರೀಮ್ ಸ್ಪೆಸಿಫಿಕೇಷನ್ ಏನಾದಿದ್ದರೆ ನಿಮಗೆ ಒಂದು ಅಡ್ವೆಂಚರ್ ಬೈಕಲ್ಲಿ ಏನು ಡ್ರೀಮ್ ಸ್ಪೆಸಿಫಿಕೇಷನ್ ಬೇಕಿತ್ತು ಅದೆಲ್ಲ ಸ್ಪೆಸಿಫಿಕೇಷನ್ ಇದೆ. ನಿಮಗೊಂದು ಡ್ರೀಮ್ ಫೀಚರ್ಸ್ ಏನೋ ಬೇಕಿತ್ತು ನಿಮಗೆ ಒಂದು ಅಡ್ವೆಂಚರ್ ಬೈಕಲ್ಲಿ, ಆ ಎಲ್ಲ ಫೀಚರ್ ಅವೈಲೇಬಲ್ ಇದೆ ಇನ್ ದ ಫಾರ್ಮ್ ಆಫ್ ADV RTX 300. ಸೊ RTX ಅಂದರೆ ಏನಂತ ತುಂಬ ಜನ ಕ್ವಶನ್ ಇತ್ತು ಬೇಸಿಕಲಿ. ಸೊ RTX ಅಂದರೆ ರ್ಯಾಲಿ ಟೂರಿಂಗ್ ಎಕ್ಸ್ಟ್ರೀಮ್. ಸೊ ನೀವು ಅದನ್ನು ಏನಂತ ನೀವು ಇಂಟರ್ಪ್ರೆಟ್ ಮಾಡ್ತೀರಾ ಅದು ನಿಮ್ಮ ಕೈಯಲ್ಲಿ ಬಿಟ್ಟಿದ್ದು. ಬಟ್ ಆನೆಸ್ಟ್ಲಿ ಸ್ಪೀಕಿಂಗು ನನಗೆ ಗೊತ್ತಿರೋಂಗೆ ಟಿ ವಿ ಎಸ್ ಅವರು ಶೇಕ್ ಮಾಡಿಬಿಟ್ಟಿದ್ದಾರೆ ಎಂಟೈರ್ ಮಾರ್ಕೆಟ್ನ. ಆ್ಯಂಡ್ ಈ ಮೋಟರ್ ಸೈಕಲ್ದು ಅವಶ್ಯಕತೆ ಸಾಕಷ್ಟು ದಿನದಿಂದ ಇತ್ತು. ಬಿಕಾಸ್ ಆಫ್ಟರ್ ದ ಟೈಮ್ ಹಿಮಾಲಯನ್ 411 ಬಿಟ್ಟೋಗ್ಬಿಟ್ಟಿತ್ತು, ದ ಸೆಗ್ಮೆಂಟ್, ದ 2 to 3 lakh ಸೆಗ್ಮೆಂಟ್ನ ಬಿಟ್ಟೋಗ್ಬಿಟ್ಟು ಇಟ್ ವೆಂಟ್ ಔಟ್ ಟು ಬಿಕಮ್ ಅ ಗುಡ್ ಮೋಟರ್ ಸೈಕಲ್. ಆಬ್ವಿಯಸ್ಲಿ ದ ಹಿಮಾಲಯನ್ 450 ಒಂದು ಒಳ್ಳೆ ಮೋಟರ್ ಸೈಕಲ್ಲು, ಕ್ವಾಲಿಟಿ ಮೋಟರ್ ಸೈಕಲ್ಲು, ಕೇಪಬಲ್ ಮೋಟರ್ ಸೈಕಲ್ ಆಯಿತು. ಬಟ್ ಅನ್ಫಾರ್ಚುನೇಟ್ಲಿ ದ ಪ್ರೈಸ್ ರೇಂಜ್ ಬಂದುಬಿಟ್ಟು ಅದು 3 to 4 lakhs ಒಳಗಡೆ ರೇಂಜಲ್ಲಿ ಬರ್ತಾಯಿತ್ತು. ಆ್ಯಂಡ್ ಸದ್ಯಕ್ಕಂತೂ ಇನ್ನೂ ಎಕ್ಸ್ಪೆನ್ಸಿವ್ ಆಗಿಬಿಟ್ಟಿದೆ ವಿತ್ ದ ನ್ಯೂ ಟ್ಯಾಕ್ಸ್ ರಿಜಿಮು. ಬಟ್ ಎನಿವೇ ದ ಥಿಂಗ್ ಈಸ್, ನಮಗೆ ಈ ಪ್ರೈಸ್ ರೇಂಜಲ್ಲಿ ಪೀಪಲ್ ವರ್ ವೇಟಿಂಗ್ ಫಾರ್ ಅನ್ ಅಡ್ವೆಂಚರ್ ಬೈಕ್. ಒಂದು ಅಡ್ವೆಂಚರ್ ಬೈಕ್, ಯಾವುದೋ ಒಂದು ಅಡ್ವೆಂಚರ್ ಬೈಕ್ ಕೊಟ್ಬಿಡಪ್ಪ, ಡೀಸೆಂಟ್ ಇನಫು, ಗುಡ್ ಇನಫು ಅಡ್ವೆಂಚರ್ ಬೈಕ್ ಬೇಕು ಅಂತ ಜನ ಕಾಯ್ತಾಯಿದ್ರು. ಆ್ಯಂಡ್ ಫೈನಲಿ ಟಿ ವಿ ಎಸ್ ಅವರು ಡೆಲಿವರ್ ಮಾಡಿಬಿಟ್ಟಿದ್ದಾರೆ ವಿತ್ ನ್ಯೂ ಅಡ್ವೆಂಚರ್ ಬೈಕು. ಸೊ ಇದೊಂದು ರೈಡ್ ರಿವ್ಯೂ ಇನ್ನೂ ಬಂದಿಲ್ಲ. ಬಟ್ ಆಲ್ ಐ ಕ್ಯಾನ್ ಸೇ ಈಸ್, ನನ್ನ ಒಪಿನಿಯಲ್ಲಿ ರೈಡ್ ರಿವ್ಯೂ ಎಲ್ಲ ಸೆಕೆಂಡ್ರಿ ಇಟ್ಕೊಳ್ಳಿ. ಬಟ್ ನಿಮಗೊಂದು ಅಡ್ವೆಂಚರ್ ಬೈಕ್ ಆದರೂ ಅವೈಲೇಬಲ್ ಇದೆ ಅಲ್ವಾ ಈ ಮಾರ್ಕೆಟಲ್ಲಿ ಅಟ್ ದಿಸ್ ಪ್ರೈಸ್ ರೇಂಜು. ಸೊ ದ್ಯಾಟ್ ಈಸ್ ಮೋರ್ ಇಂಪಾರ್ಟೆಂಟ್ ನನ್ನ ಒಪಿನಿಯಲ್ಲಿ. ಸೊ ಟಿ ವಿ ಎಸ್ ಅವರು ಸಾಕಷ್ಟು ಜನರು ಡ್ರೀಮ್ ಕಮ್ ಟ್ರೂ ಮಾಡಿಬಿಟ್ಟಿದ್ದಾರೆ. ಬಿಕಾಸ್ ಪ್ರೈಸ್ ಹೇಳೋದೇ ಮರ್ತೋಯ್ತಲ್ಲ. ವಿಸ್ಟಾಮ್ ಬಗ್ಗೆ ನಾನು ತುಂಬ ಆಡ್ಕೋತಾ ಇದ್ದೆ. ಪ್ರೈಸ್ ಎಷ್ಟು ಗೊತ್ತಾ ನಿಮಗೆ ಗೊತ್ತು, ವಿಸ್ಟಾಮ್ದು ಪ್ರೈಸ್ ಅರೌಂಡ್ 2.23 lakhs ಶೋರೂಮ್ ಇದೆ. ಬಟ್ ಟಿ ವಿ ಎಸ್ RTX ಅವ್ರದ್ದು ಪ್ರೈಸ್ ಎಷ್ಟು ಅಂದರೆ ಇಟ್ ಸ್ಟಾರ್ಟ್ಸ್ ಆ್ಯಟ್ 1.99 lakhs ಎಕ್ಸ್ ಶೋರೂಮ್. ಎಸ್, 1.99 lakhs ಎಕ್ಸ್ ಶೋರೂಮಲ್ಲಿ ಸ್ಟಾರ್ಟ್ ಆಗ್ತಾ ಇದೆ. ಆ್ಯಂಡ್ ಆಬ್ವಿಯಸ್ಲಿ ಇದು ಟಾಪ್ ಮಾಡಲ್ ಬಂದುಬಿಟ್ಟು ನಿಮಗೆ 2.29 lakhs ಎಕ್ಸ್ ಶೋರೂಮಲ್ಲಿ ಅವೈಲೇಬಲ್ ಇದೆ. ಈ RTX 300 ಬಗ್ಗೆ ಆಲ್ರೆಡಿ ಒಂದು ಪ್ರಿಡಿಕ್ಷನ್ ವೀಡಿಯೋ ಮಾಡಿದ್ದೆ. ಆ್ಯಂಡ್ ನಾನು ಏನು ಎಕ್ಸ್ಪೆಕ್ಟ್ ಮಾಡಿದ್ದೆ ನಿಜ ಹೇಳಬೇಕಂದ್ರೆ ಅದಕ್ಕಿಂತ ಒಂದು ಬೆಟರ್ ಐ ವುಡ್ ಸೇ ಪ್ರಾಡಕ್ಟ್ನ ಟಿ ವಿ ಎಸ್ ಅವರು ಡೆಲಿವರ್ ಮಾಡಿದ್ದಾರೆ. ಇನ್ ಟರ್ಮ್ಸ್ ಆಫ್ ಪ್ರೈಸಿಂಗ್ ಆಗಿರಲಿ, ಇನ್ ಟರ್ಮ್ಸ್ ಆಫ್ ಸ್ಪೆಸಿಫಿಕೇಷನ್ ಆಗಿರಲಿ, ಇನ್ ಟರ್ಮ್ಸ್ ಆಫ್ ಫೀಚರ್ಸು ಆಗಿರಲಿ, ದೇ ಹ್ಯಾವ್ ನೇಲ್ಡ್ ಇಟ್ ಅಂತಲೇ ಹೇಳ್ತೀನಿ. ಸೊ ಐನೋ ನೀವು ಸಾಕಷ್ಟು ಆಲ್ರೆಡಿ ವೀಡಿಯೋಸ್ ನೋಡ್ಕೊಂಡು ಬಂದಿರ್ತೀರಾ. ಸೊ ನಾನು ಜಾಸ್ತಿ ನಿಮ್ಮದು ಟೈಮ್ ವೇಸ್ಟ್ ಮಾಡಲ್ಲ. ಬಟ್ ಸ್ಟಿಲ್ ಯಾರಾದರೂ ನೋಡಿಲ್ಲ ಅಂದರೆ ಅವ್ರಿಗೆ ಒಂದು ಕ್ಲಾರಿಟಿ ಕೊಟ್ಬಿಡೋಣ, ಏನೇನು ಸ್ಪೆಸಿಫಿಕೇಷನ್, ಏನೇನು ಫೀಚರ್ಸು, ಮತ್ತು ಆಬ್ವಿಯಸ್ಲಿ ಇದು ಪ್ರೈಸಿಂಗ್ ಆಲ್ರೆಡಿ ಹೇಳ್ಬಿಟ್ಟಿದ್ದೀನಿ ನಿಮಗೆ. 1.99 ಇಂದ 2.29 lakhs ಎಕ್ಸ್ ಶೋರೂಮ್ ಪ್ರೈಸ್ ಇದೆ. ಸೊ ದ್ಯಾಟ್ ಈಸ್ ಆಬ್ಸಲ್ಯೂಟ್ಲಿ ಬ್ಯಾಂಗರ್ ನನ್ನ ಒಪಿನಿಯನ್. ಪ್ರೈಸಿಂಗ್ ಅಂತೂ ಆಬ್ಸಲ್ಯೂಟ್ಲಿ ಬ್ಯಾಂಗರ್. ಆ್ಯಂಡ್ ನನ್ನ ಒಪಿನಿಯನ್ ಪ್ರೈಸಿಂಗಿಂದನೇ ಅವರಿಗೆ ಸಾಕಷ್ಟು ಕಸ್ಟಮರ್ ಬಂದುಬಿಡ್ತಾರೆ. ಬಿಕಾಸ್ ಅಟ್ ದಿಸ್ ಪ್ರೈಸ್ ಜನರಿಗೆ ಒಂದು ಅಡ್ವೆಂಚರ್ ಬೈಕ್ ಬೇಕಿತ್ತು, ಅದನ್ನು ಡೆಲಿವರ್ ಮಾಡಿಬಿಟ್ಟಿದ್ದಾರೆ. ಎನಿವೇ ನೌ ಲೆಟ್ಸ್ ಕಮ್ ಟು ದ ಸ್ಪೆಸಿಫಿಕೇಷನ್. ಸೊ ನನಗೆ ಆ್ಯಕ್ಚುಲಿ ಗಾಡಿ ರೈಡಲ್ಲಿ ಯಾವ ಥರ ಇರುತ್ತೆ ನನಗೆ ಗೊತ್ತಿಲ್ಲ. ಬಟ್ ಆಲ್ ಐ ಕ್ಯಾನ್ ಸೇ ಈ ಸ್ಪೆಸಿಫಿಕೇಷನ್ ಈಸ್ ಆಲ್ಸೋ ಆನ್ ದ ಪಾಯಿಂಟು. ಐನೋ ನನಗೆ ಇನ್ನೊಂದು ಪಾರ್ಟ್ ಆಫ್ ಪೀಪಲ್ ಬಗ್ಗೆನೂ ಮಾತಾಡ್ಬಿಡ್ತೀನಿ. ಹೂ ಆರ್ ತುಂಬ ಅಳ್ತಾ ಇದ್ದಾರೆ, ಕ್ರಿಬ್ ಮಾಡ್ತಾ ಇದ್ದಾರೆ, ಪ್ರತಿಯೊಂದು ವಿಚಾರದಲ್ಲೂ ಕ್ರಿಬ್ ಮಾಡ್ತಾರೆ. ನಾನು ಕಾಮೆಂಟ್ ಸೆಕ್ಷನಲ್ಲಿ ಅಂಥವ್ರನ್ನ ನೋಡ್ಬಿಟ್ರೆ ತಲೆ ಕೆಟ್ಟೋಗ್ಬಿಡುತ್ತೆ. ರೈಡ್ ರಿವ್ಯೂ ಆದಮೇಲೆ ಆ ರೈಡ್ ಚೆನ್ನಾಗಿರಲಿಲ್ಲ, ಅವ್ರ ಮೋಟರ್ ಸೈಕಲ್ ಇಂಜಿನ್ ಅಷ್ಟೊಂದು ಚೆನ್ನಾಗಿಲ್ಲ ಅಂದರೆ ಕಂಪ್ಲೇಂಟ್ ಮಾಡಿದ್ರೆ ಫೈನ್. ಬಟ್ ಸ್ಪೆಸಿಫಿಕೇಷನ್ ನೋಡಿಬಿಟ್ಟೇ ಅಳ್ತಾ ಇದ್ದಾರೆ ಕೆಲವರು. ಸೊ ಫಾರ್ ದೆಮ್ ನನಗೆ ಏನು ಹೇಳೋ ನನಗೆ ಅವಶ್ಯಕತೆ ಇಲ್ಲ ಅಂತ ಅನ್ಕೊಳ್ತೀನಿ. ಬಟ್ ಏನೇನು ಅಳ್ತಾ ಇದ್ದಾರೆ ಅದ್ರ ಬಗ್ಗೆ ಮಾತಾಡೋಣ. ಬಟ್ ಏನೇ ಸ್ಪೆಸಿಫಿಕೇಷನ್ ಬಗ್ಗೆ ಮಾತಾಡ್ಬಿಡೋಣ. ಸೊ ಸ್ಪೆಸಿಫಿಕೇಷನ್ ನನ್ನ ಪ್ರಕಾರ ಬ್ಯಾಂಗ್ ಆನ್ ಪಾಯಿಂಟ್ ಇದೆ. ಏನೇನು ಬೇಕಿತ್ತು ಅದೆಲ್ಲ ಸ್ಪೆಸಿಫಿಕೇಷನ್ ಇದರಲ್ಲಿ ಅವೈಲೇಬಲ್ ಇದೆ. ಫಸ್ಟ್ ಆಫ್ ಆಲ್ ಲೈಟ್ಸ್, ಇದರಲ್ಲಿ 4 ಲೈಟ್ಸ್ ಇದೆ ನಿಮಗೆ. ಅದೇ ಒಂದು ಬಿಗ್ಗೆಸ್ಟ್ ವುಡ್ಸೇ ಒಂದು ಡಿಮಾಂಡ್ ಇತ್ತು ನೋಡಿ ಜನರಿಂದ, ದಟ್ ಒಂದು ಒಳ್ಳೆ ಲೈಟ್ಸ್ ಕೊಡಪ್ಪ, ಹೆಡ್ಲೈಟ್ ಕೊಡಪ್ಪ, ಎಲ್ಲದರಲ್ಲೂ ಡಬ್ಬ ಹೆಡ್ಲೈಟ್ಸ್ ಬರ್ತಾ ಇದೆ ಅಂತ. ಸೊ ಟಿ ವಿ ಎಸ್ ಅವರು ನಿಮಗೆ ಒಳ್ಳೆ ಹೆಡ್ಲೈಟ್ ಕೊಟ್ಬಿಟ್ಟಿದ್ದಾರೆ. ಇದರಲ್ಲಿ ಆ್ಯಕ್ಚುಲಿ ಎಷ್ಟೊಂದು ಫಂಕ್ಷನ್ಸು ಇದೆ ನಿಮಗೆ, ಲೈಕ್ ಆಟೋಮೆಟಿಕ್ ಲೈಟ್ಸು ಇದೆ ಅದರಲ್ಲಿ. ಆ್ಯಂಡ್ ಸ್ಟಾರ್ಟಿಂಗ್ ಇಂಟ್ರೋ ಕೈಂಡ್ ಆಫ್ ಏನೇನೋ ಲೈಕ್ ನಿಮಗೆ ಅದೆಲ್ಲನೂ ಕೊಟ್ಬಿಟ್ಟಿದ್ದಾರೆ. ಪ್ಲಸ್ ನಿಮಗೆ 4 ಬೇಸಿಕಲಿ ಇಲ್ಯುಮಿನೇಟಿವ್ ಲೈಟ್ಸ್ ಕೊಟ್ಟಿದ್ದಾರೆ, ರಿಫ್ಲೆಕ್ಟಿವ್ ಲೈಟ್ಸು. ಸೊ ದ್ಯಾಟ್ ಈಸ್ ವೆರಿ ಬ್ಯೂಟಿಫುಲ್ಲು. DRL ಬ್ಯೂಟಿಫುಲ್ ಆಗಿದೆ. ನಿಮಗೆ ಬೇಸಿಕಲಿ ಟೈಗರ್ 900 ಥರನೇ ಕಾಣುತ್ತೆ ಲೈಟ್ಸು. ಸೊ ನೋಡೋಕ್ಕಂತೂ ಬ್ಯೂಟಿಫುಲ್ ಆಗಿದೆ. ಟೈಗರ್ 900 ಆಗಿರಲಿ ಅವ್ರ ಆಫ್ರಿಕಾ ಟ್ವಿನ್ ಥರ ಲೈಟ್ ಸೆಟಪ್ ಕೊಟ್ಟಿದ್ದಾರೆ. ಸೊ ನೋಡೋಕ್ಕಂತೂ ಸೂಪರ್ ಆಗಿದೆ. ನನಗಂತೂ ಬ್ಯೂಟಿಫುಲ್ ಆಗಿ ಕಾಣ್ತಾ ಇದೆ ನೋಡೋಕ್ಕಂತೂ. ಸೊ ಐ ಥಿಂಕ್ ಅದರದ್ದು ಲೋ ಬೀಮೇ ಸಾಕು ಅಂತ ಅನಿಸ್ತಾ ಇದೆ. ಬಟ್ ಹೈ ಬೀಮ್ ಅಂತೂ ಹೆವಿ ಬ್ರೈಟ್ ಥರ ಕಾಣ್ತಾ ಇದೆ. ಸೊ ಲೈಟ್ ಎಲ್ಲರೂ ಡಿಮ್ಯಾಂಡ್ ಮಾಡ್ತಾ ಇರೋದು ಕೊಟ್ಬಿಟ್ಟಿದ್ದಾರೆ ಫೀಚರು.
ಅದು ಬಿಟ್ಟರೆ ನಿಮಗೆ ಸಸ್ಪೆನ್ಷನ್ ಟ್ರಾವೆಲ್, ಸೊ ಇದರಲ್ಲಿ ಸಾಕಷ್ಟು ಜನ ಸ್ಪೆಕ್ ವಾರಿಯರ್ಸ್ ಅಂತ ಇರ್ತಾರೆ ನೋಡಿ, ಅವ್ರು ಬಂದ್ಬಿಟ್ಟು ಕೂತ್ಕೊಂಡ್ಬಿಡ್ತಾರೆ ಅಂತ, ಅವ್ರಿಗೆ ಆಪರ್ಚುನಿಟಿ ಕೊಡಬಾರ್ದು ಅಂತ ಡೀಸೆಂಟ್ ಐ ವುಡ್ ಸೇ ಸಸ್ಪೆನ್ಷನ್ ಟ್ರಾವೆಲ್ ಕೊಟ್ಟಿದ್ದಾರೆ. ಕನ್ಸಿಡರಿಂಗ್ ಇದೊಂದು ಎಂಡ್ ಆಫ್ ದ ಡೇ ಅಡ್ವೆಂಚರ್ ಬೈಕ್ ಅಂತ ಎಲ್ಲ ಹೇಳ್ತಾ ಇದ್ದಾರೆ, ಬಟ್ ಇದೊಂದು ಟೂರರೇ ಎಂಡ್ ಆಫ್ ದ ಡೇ, ಬಟ್ ಎಸ್ ನಿಮಗೆ ಡೀಸೆಂಟ್ ಆಫ್ ರೋಡಿಂಗ್ ಮಾಡ್ಬೋದು. ಸೊ ಅದಕ್ಕೆ ತಕ್ಕಂಗೆ ನನ್ನ ಪ್ರಕಾರ ಸಸ್ಪೆನ್ಷನ್ ಟ್ರಾವೆಲ್ ಕೊಟ್ಟಿದ್ದಾರೆ. 180 mm ಮುಂದ್ಗಡೆನೂ ಕೊಟ್ಟಿದ್ದಾರೆ, ಹಿಂದ್ಗಡೆನೂ ಕೊಟ್ಟಿದ್ದಾರೆ. ಆ್ಯಂಡ್ ನಾನು ಎಕ್ಸ್ಪೆಕ್ಟ್ ಮಾಡ್ದಂಗೆ ಸಸ್ಪೆನ್ಷನ್ ಟ್ರಾವೆಲ್ ಈಸ್ ಅಡ್ಜಸ್ಟಬಲ್, ಮುಂದ್ಗಡೆನೂ ಹಿಂದ್ಗಡೆನೂ. ಆ್ಯಂಡ್ ಲುಕ್ಸ್ ಲೈಕ್ ನನ್ನ ಪ್ರಕಾರ ಸಸ್ಪೆನ್ಷನ್ ಚೆನ್ನಾಗಿರುತ್ತೆ, ಬಿಕಾಸ್ ಅಡ್ಜಸ್ಟಬಿಲಿಟಿ ಕೊಟ್ಟಿದ್ದಾರೆ. ಆ್ಯಂಡ್ ಆ್ಯಸ್ ಪರ್ ದ ಟಿ ವಿ ಎಸ್ ಕಂಪನಿ ಅವ್ರು ಮಾತಾಡಿರೋ ಪ್ರಕಾರ ನನ್ನ ಒಪಿನಿಯನಲ್ಲಿ ನಂಗೆ ಅನ್ನಿಸ್ತಾ ಇದೆ ದಟ್ ಅವರು ಸಸ್ಪೆನ್ಷನ್ ಟ್ರಾವೆಲ್ ಸಾಫ್ಟ್ ಆಗಿ ಇರುತ್ತೆ ನಿಮಗೆ ಫಾರ್ ಇಂಡಿಯನ್ ರೋಡ್ಸು. ಸೊ ಯೂಶಲಿ ಟಿ ವಿ ಎಸ್ ಸಸ್ಪೆನ್ಷನ್ ಚೆನ್ನಾಗಿ ಮಾಡ್ತಾರೆ. ಸೊ 180 mm ಟ್ರಾವೆಲ್ ಇದೆ, ನನ್ನ ಒಪಿನಿಯನ್ ಗುಡ್ ಇನಫ್ ಇದೆ, ಅದೂ ಅಡ್ಜಸ್ಟಬಿಲಿಟಿ ಕೊಟ್ಟಿದ್ದಾರೆ. ಬಟ್ ಎಸ್ ಆ ಕಂಪ್ಲೇಂಟ್ ಮಾಡೋರು ಒಂದು ಕಂಪ್ಲೇಂಟ್ ಹೇಳ್ತಾರೆ ನಿಮಗೆ, ದಟ್ ಇದರಲ್ಲಿ 41 mm ಸಸ್ಪೆನ್ಷನ್ ಟ್ರಾವೆಲ್ ಇದೆ, ಫ್ರಂಟ್ ಸಸ್ಪೆನ್ಷನು. ಬಟ್ ನನ್ನ ಒಪಿನಿಯನ್ಲಿ ಫಾರ್ ದಿಸ್ ಪ್ರೈಸು ಅದೆಲ್ಲ ಅಳುವಂಥ ವಿಚಾರ ಅಲ್ಲ. ಬಟ್ ಎನಿವೆ ಅಳೋರ್ದು ಕೆಲವು ಪಾಯಿಂಟ್ಸ್ ನಾನು ಹೇಳ್ಬಿಡೋಣ ಅಂತ. ಸೊ ದಟ್ ಈಸ್ ಒಂದು ಅಳೋ ಪಾಯಿಂಟು. ಮುಂದ್ಗಡೆ ಟೈರು ನಿಜ ಹೇಳಬೇಕಂದ್ರೆ ಸಖತ್ ದೊಡ್ಡದಾಗಿದೆ, ನಿಮಗೆ 110 ಸೆಕ್ಷನ್ ಇದೆ, 19 ಇಂಚಸ್ಸು, ವಿಚ್ ಇಸ್ ವೆರಿ ಗುಡ್ಡು. ಎಸ್ ಇದರಲ್ಲಿ ಇನ್ನೊಂದು ಆಬ್ವಿಯಸ್ಲಿ ಆಳೋ ವಿಚಾರ ಏನು ಅಂದರೆ ಅಲಾಯ್ ವೀಲ್ಸ್ ಇದೆ. ಏನು ಮಾಡೋಕ್ಕಾಗುತ್ತೆ ಬಿಡಿ, ಈ ಪ್ರೈಸಲ್ಲಿ ನಿಮಗೆ ಇಷ್ಟೊಂದು ಸಿಗ್ತಾ ಇದೆ, ಅದನ್ನು ಖುಷಿ ಪಡೋದು ಬಿಟ್ಟು ಎಸ್ ಅಲಾಯ್ ವೀಲ್ಸ್ ಇದೆ. ಎಸ್ ನೀವು ಆಬ್ವಿಯಸ್ಲಿ ಇದನ್ನು ನೀವು ಹಾರ್ಡ್ ಕೋರ್ ಆಫ್ ರೋಡಿಂಗ್ ಮಾಡೋಕ್ಕಾಗಲ್ಲ, ಬಟ್ ಫಾರ್ ಮೆಜಾರಿಟಿ ಆಫ್ ದಿ ಪೀಪಲ್ ಹೂ ಆರ್ ಗೋಯಿಂಗ್ ಟು ಯೂಸ್ ಇಟ್ ಫಾರ್ ಟೂರಿಂಗ್ ಆ್ಯಂಡ್ ಲೈಟ್ ಆಫ್ ರೋಡಿಂಗು ನನ್ನ ಒಪಿನಿಯನ್ ಮೋರ್ ದೆನ್ ಎನಫ್. ನನ್ನ ಒಪಿನಿಯನ್ ಟಿ ವಿ ಎಸ್ ಅವರು ಹ್ಯಾಸ್ ವರ್ಕ್ಡ್ ಆನ್ ದಿಸ್ ಅಲಾಯ್ಸ್ ಆಲ್ಸೋ. ಅವರು ಪ್ರೆಸ್ಸಲ್ಲಿ ಕಾನ್ಫರೆನ್ಸಲ್ಲಿ ಹೇಳಿದರು ದಟ್ ದಿಸ್ ಅಲಾಯ್ ಇಸ್ ಎ ಲಿಟಲ್ ಬಿಟ್ ಡಿಫ್ರೆಂಟ್ ಕೈಂಡ್ ಆಫ್ ಅಲಾಯ್ಸು ವಿಚ್ ಇಸ್ ಮೇಡ್ ಫಾರ್ ರಗೆಡ್ ಯೂಸ್ ಆಲ್ಸೋ. ಸೊ ಐ ಥಿಂಕ್ ಅಲಾಯ್ ಚೆನ್ನಾಗಿದೆ ಅಂತ ಅನ್ಕೋತೀನಿ. ಸೊ ಹಿಂದ್ಗಡೆ ನಿಮಗೆ ಟೈರ್ ಸೆಕ್ಷನ್ 150 ಸೆಕ್ಷನ್ ಟೈರ್ ಕೊಟ್ಟಿದ್ದಾರೆ. ಸೊ ದಟ್ ಈಸ್ ಆಲ್ಸೋ ವೆರಿ ಗುಡ್. ಸೊ ಟೈರ್ ಸೈಜ್ ಅಂತೂ ಸಖತ್ತಾಗಿದೆ ನಿಮಗೆ. ಯು ವಿಲ್ ಬಿ ಲೈಕ್ ಒಳ್ಳೆ ಲುಕ್ ಅಂತೂ ಡೆಫಿನೆಟ್ಲಿ ಕೊಡುತ್ತೆ, ಇಂಟಿಮಿಡೇಟಿಂಗ್ ಲುಕ್ ಅಂತೂ ಡೆಫಿನೆಟ್ಲಿ ಕೊಡುತ್ತೆ. ದಟ್ ಈಸ್ ಗುಡ್. ಅದು ಬಿಟ್ಟರೆ ನಿಮಗೆ ಫೀಚರ್ ಎಂಡಲ್ಲಿ ನೋಡೋದಾದರೆ ಇನ್ನೊಂದು ಅಳ್ತಾರೆ ಜನ, ದಟ್ ಈಸ್ ಬೇಸಿಕಲಿ 12.5 ಲೀಟರ್ ಫ್ಯೂಲ್ ಟ್ಯಾಂಕ್ ಇದೆ ಅಂತ. ಬಟ್ ನನ್ನ ಒಪಿನಿಯನಲ್ಲಿ ದ ಇಂಪಾರ್ಟೆಂಟ್ ಥಿಂಗ್ ನೀವು ನೋಟಿಸ್ ಮಾಡಬೇಕಾಗಿರೋದು, ವಿಚ್ ನನ್ನ ಪ್ರಕಾರ ಇದೇನಾದರೂ ಡಿಫ್ರೆಂಟ್ ಆಗಿದ್ದರೆ ನಾನು ಟಿ ವಿ ಎಸ್ ಅವ್ರಿಗೆ ಬೈತಾ ಇದೆ, ದಟ್ ಈಸ್ ಬೇಸಿಕಲಿ ಇದರಲ್ಲಿ 180 kg ಇದೆ ಬೇಸಿಕಲಿ. ಸೊ ದ ವೇಟ್ ಆಫ್ ದಿಸ್ ಬೈಕ್ ಈಸ್ ಲೋ. ಸೊ ದ್ಯಾಟ್ ಈಸ್ ಅ ಗುಡ್ ಥಿಂಗ್ ನನ್ನ ಒಪಿನಿಯನ್. ಫಾರ್ ಮೀ ದಟ್ ಈಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ದ 12.5 ಲೀಟರ್ ಟ್ಯಾಂಕ್, ಬಿಕಾಸ್ ಎಂಡ್ ಆಫ್ ದ ಡೇ ನನ್ನ ಪ್ರಕಾರ ಇದರಲ್ಲಿ ನಿಮಗೆ ಮೈಲೇಜ್ ಬೆಟರ್ ಕೊಡುತ್ತೆ ಕಂಪೇರ್ಡ್ ಟು ದ 400 cc, ಬಿಕಾಸ್ ಇದು 300 cc ಬೈಕು, ನಿಮಗೆ 30 to 35 ಮೈಲೇಜ್ ಕೊಡುತ್ತೆ. ಸೊ 12.5 ಲೀಟರ್ ಇಸ್ ಓಕೆ, ಬಟ್ ನನಗೆ ದ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ವಾಸ್ ದಟ್ ಇದ್ದು ವೆಯ್ಟ್ ಕಮ್ಮಿ ಇರಬೇಕಿತ್ತು, ಅದು ಚೆನ್ನಾಗಿ ಮ್ಯಾನೇಜ್ ಮಾಡಿದ್ದಾರೆ 180 kg. ಆ್ಯಂಡ್ ಸಾಕಷ್ಟು ಅಲ್ಯೂಮಿನಿಯಂ ಪಾರ್ಟ್ಸ್ನ ಯೂಸ್ ಮಾಡಿದ್ದಾರೆ ಇದರಲ್ಲಿ, ಅಲ್ಯೂಮಿನಿಯಂ ಸ್ವಿಂಗ್ ಆರ್ಮ್ ಇದೆ. ಆ್ಯಂಡ್ ಆಲ್ಸೋ ಇದರಲ್ಲಿ ಬ್ರಾಸ್ ಕೋಟೆಡ್ ನಿಮಗೆ ಚೈನ್ ಸಿಗುತ್ತೆ, ದ್ಯಾಟ್ ಈಸ್ ಮೋರ್ ಇಂಪಾರ್ಟೆಂಟು. ಜನರಿಗೆ ಏನು ಇಂಪಾರ್ಟೆಂಟ್ ಅಂತಲೇ ಅರ್ಥ ಆಗ್ತಿಲ್ಲ. ಬ್ರಾಸ್ ಕೋಟೆಡ್ ಚೈನ್ ತುಂಬ ಇಂಪಾರ್ಟೆಂಟ್. ನೀವು ನೋಡಿದ್ದೀರಾ ಎಷ್ಟೊಂದು ಹಿಮಾಲಯನಲ್ಲಿ ಆಗಿರಲಿ ಅವ್ರ ಸ್ಕ್ರಾಮ್ಲರಲ್ಲಾಗಿರಲಿ ಚೈನ್ಸು ತುಂಬ ವೇರ್ ಔಟ್ ಆಗ್ತಾ ಇದೆ. ಸೊ ಬ್ರಾಸ್ ಕೋಟೆಡ್ ಚೈನ್ ಯೂಸ್ ಮಾಡೋದ್ರಿಂದ ವೇರ್ ಔಟ್ ತುಂಬ ರೆಡ್ಯೂಸ್ ಆಗ್ತಾ ಇದೆ. ಸೊ ಏನು ಇಂಪಾರ್ಟೆಂಟ್ ಫೀಚರ್ ಇದೆ ಅದನ್ನೆಲ್ಲ ಕೊಟ್ಟಿದ್ದಾರೆ ಬೇಸಿಕಲಿ ಟಿ ವಿ ಎಸ್ ಅವರು. ಸೊ ದ್ಯಾಟ್ ಈಸ್ ಗುಡ್ ಥಿಂಗು. ಸೀಟು ತುಂಬ ಕಂಫರ್ಟೇಬಲ್ ಆಗಿ ಕಾಣ್ತಾ ಇದೆ, ನೋಡಬೇಕು ಅದು ರೈಡ್ ರಿವ್ಯೂಲ್ಲಿ ಯಾವ ಥರ ಇರುತ್ತೆ ಅಂತ. ಸೊ ಸ್ವಲ್ಪ ಬಿಗರ್ ಸೀಟ್ ಕೊಟ್ಟಿದ್ದಾರೆ, ನಿಮಗೆ ಒಳ್ಳೆ ಲಗೇಜ್ ಕ್ಯಾರಿಯರು ಅವೈಲೇಬಲ್ ಇದೆ. ಐ ಥಿಂಕ್ ಆಕ್ಸೆಸರೀಸ್ ಎಲ್ಲ ಅವೈಲೇಬಲ್ ಇದೆ ನಿಮಗೆ. ಆಬ್ವಿಯಸ್ಲಿ ದ ಟಾಪ್ ಬಾಕ್ಸು, ಪ್ಯಾನಿಯರ್ಸು ಅದೆಲ್ಲ ಅವೈಲೇಬಲ್ ಇರುತ್ತೆ ನಿಮಗೆ. ಸೊ ಹಾಗೂ ಇದರಲ್ಲಿ ನಿಮಗೆ ಗ್ರೌಂಡ್ ಕ್ಲಿಯರೆನ್ಸು ಅದು ಚೆನ್ನಾಗಿ ಕೊಟ್ಟಿದ್ದಾರೆ. 200 mm ಗ್ರೌಂಡ್ ಕ್ಲಿಯರೆನ್ಸ್ ಇದೆ, ಗುಡ್ ಇನಫ್ ಫಾರ್ ಅವರ್ ರೋಡ್ಸು. ಹಾಗೂ ನಿಮಗೆ ಇದರಲ್ಲಿ TPMS ಅವೈಲೇಬಲ್ ಇದೆ. ಸೊ ನೀವು ಟೈರ್ ಪ್ರೆಷರ್ ನಾನು ಚೆಕ್ ಮಾಡ್ಬೋದು. ಹಾಗೂ ಇದರಲ್ಲಿ 5 ಕಲರ್ಸ್ ಅವೈಲೇಬಲ್ ಇದೆ. ನನಗೆ ಬೇಸಿಕಲಿ ಇದು ವೈಟ್ ಆ್ಯಂಡ್ ಗ್ರೀನ್ ಕಲರ್ ಇಷ್ಟ ಆಯಿತು. ಆ್ಯಂಡ್ ಓಕೆ, ನಾವು ಲೆಟ್ಸ್ ಕಮ್ ಟು ದ ಜ್ಯೂಸಿ ಪಾರ್ಟ್, ಬೇಸಿಕಲಿ ದ ಫೀಚರ್ ಎಂಡು. ಸೊ ಫೀಚರ್ ಎಂಡಲ್ಲಿ ಐ ಮೀನ್ ಕ್ರೂಸ್ ಕಂಟ್ರೋಲ್ ಅಂತೂ ಎಕ್ಸ್ಪೆಕ್ಟೆಡ್ ಇತ್ತು, ಕ್ರೂಸ್ ಕಂಟ್ರೋಲ್ ಕೊಟ್ಟಿದ್ದಾರೆ. ಸೊ ದ್ಯಾಟ್ ಈಸ್ ಗುಡ್ ಥಿಂಗು. ರೈಡಿಂಗ್ ಮೋಡ್ಸು ಕೊಟ್ಟಿದ್ದಾರೆ, 4 ರೈಡಿಂಗ್ ಮೋಡ್ಸು. ಆ್ಯಂಡ್ ನಾನು ಈ ರೈಡಿಂಗ್ ಮೋಡ್ಸ್ ಬಗ್ಗೆ ಸಾಕಷ್ಟು ನಂದು ವೀಡಿಯೋಸಲ್ಲಿ ಡಿಸ್ಕಸ್ ಮಾಡಿದೆ. ಆ್ಯಂಡ್ ಎಕ್ಸಾಕ್ಟ್ಲಿ ಅದೇ ಕೊಟ್ಟಿದ್ದಾರೆ. ಒಂದು ಅರ್ಬನ್ ಅಂತ ಕೊಟ್ಟಿದ್ದಾರೆ, ಒಂದು ರೈನ್ ಅಂತ ಕೊಟ್ಟಿದ್ದಾರೆ, ಒಂದು ಟೂರ್ ಅಂತ ಕೊಟ್ಟಿದ್ದಾರೆ, ಒಂದು ರ್ಯಾಲಿ. ಬೇಸಿಕಲಿ ನಿಮಗೆ ಆಫ್ ರೋಡ್ ಆ್ಯಂಡ್ ಟೂರಿಂಗ್ಗೆ ಒಂದು, ಮತ್ತು ರೈನ್ ಮತ್ತು ಸಿಟಿಗೆ ಒಂದು ರೈಡಿಂಗ್ ಮೋಡ್ ಕೊಟ್ಟಿದ್ದಾರೆ, ವಿಚ್ ಇಸ್ ವೆರಿ ವೆರಿ ಗುಡ್. ಪ್ರಾಪರಾಗಿ ಐ ವುಡ್ ಸೇ ಈ ಸಲ ಅನಲೈಸ್ ಮಾಡಿದ್ದಾರೆ ಟಿ ವಿ ಎಸ್ ಅವರು. ರಿಯಲಿ ಹ್ಯಾಪಿ ಫಾರ್ ದಟ್ಟು. ಆ್ಯಂಡ್ ಟ್ರ್ಯಾಕ್ಷನ್ ಕಂಟ್ರೋಲಲ್ಲೂ ನಿಮಗೆ 3 ಮೋಡ್ಸ್ ಇದೆ, ಆ್ಯಂಡ್ ಆಫ್ ರೋಡಲ್ಲಿ 2 ಮೋಡ್ಸ್ ಇದೆ. ಸೊ ಏನು ಅಂತ ಅದು ರೈಡ್ ರಿವ್ಯೂಲ್ಲಿ ನಾವು ನೋಡಬೇಕಾಗುತ್ತೆ. ಬಟ್ ಆಸ್ ಆಫ್ ನೌ ದಿಸ್ ಈಸ್ ರಿಯಲಿ ಅಮೇಜಿಂಗ್ ಫೀಚರು. ಆ್ಯಂಡ್ ಆಲ್ಸೋ ಕ್ವಿಕ್ ಶಿಫ್ಟರ್ ಈಸ್ ಆಲ್ಸೋ ಅವೈಲೇಬಲ್. ಐ ಕಾಂಟ್ ಬಿಲೀವ್ 2.3 lakhs ಅಂತಲೇ ಅಂದ್ಕೊಳ್ಳಿ ಇದ್ರದ್ದು ಟಾಪ್ ವೇರಿಯಂಟ್ಗೆ, ಬಟ್ ಸ್ಟಿಲ್ ಕ್ವಿಕ್ ಶಿಫ್ಟರ್ ಅವೈಲೇಬಲ್ ಇದೆ ನಿಮಗೆ 2.3 lakhs ವೇರಿಯಂಟಲ್ಲೂ. ಸೊ ದ್ಯಾಟ್ ಈಸ್ ಆಬ್ಸಲ್ಯೂಟ್ಲಿ ಬ್ಯೂಟಿಫುಲ್ಲು. ಸೊ ಇಷ್ಟೊಂದೆಲ್ಲ ಫೀಚರ್ ಕೊಟ್ಟಿದ್ದಾರೆ. ಓಕೆ, ಇನ್ನೇನು ಫೀಚರ್ ಕೊಡ್ಬೋದಿತ್ತು ವಿಚ್ ವಿಲ್ ಮೇಕ್ ಅವರ್ ಲೈಫ್ ಬೆಟರ್? ನೀವೇ ಯೋಚನೆ ಮಾಡಿ. ಮ್ಯಾಪ್ಸ್ ಫೀಚರ್, ಎಸ್, ಬಟ್ ಎಸ್ ರಾಯಲ್ ಎನ್ಫೀಲ್ಡ್ ಅವರು ಮ್ಯಾಪ್ಸ್ ಫೀಚರ್ ಕೊಟ್ಟಿದ್ದಾರೆ. ಆ್ಯಂಡ್ ಸ್ವಲ್ಪ ಯೂಸ್ಲೆಸ್ ಆಗಿಬಿಡ್ತು, ಜನರು ಅದನ್ನು ಯೂಸೇ ಮಾಡ್ತಾಯಿಲ್ಲ. ಆ ಫೀಚರ್ ಇದ್ಬಿಟ್ರು ಜನರು ಸ್ಟಿಲ್ ಯೂಸಿಂಗ್ ದರ್ ಮೊಬೈಲ್ ಫೋನ್. ಬಟ್ ಐ ಥಿಂಕ್ ಟಿ ವಿ ಎಸ್ ಅಂಡರ್ಸ್ಟುಡ್ ದನ್ ಅಸೈನ್ಮೆಂಟು, ಆ್ಯಂಡ್ ಅವರು ಅದನ್ನು ಕರೆಕ್ಟಾಗಿ ಮಾಡಿದ್ದಾರೆ ಬೇಸಿಕಲಿ. ಸೊ ದೇ ಹ್ಯಾವ್ ಫಸ್ಟ್ ಟೈಮ್ ಇನ್ ಇಂಡಿಯನ್ ಮಾಸ್ ಮಾರ್ಕೆಟು ನಿಮಗೆ ಬೇಸಿಕಲಿ ಮ್ಯಾಪ್ ಮಿರರಿಂಗ್ ಫೀಚರ್ ಕೊಟ್ಟಿದ್ದಾರೆ. ಬೇಸಿಕಲಿ ದ ಸೇಮ್ ಫೀಚರ್ ನೀವು ಕಾರ್ಸಲ್ಲಿ ಯೂಸ್ ಮಾಡ್ತೀರಾ ನೋಡಿ. ಐ ಥಿಂಕ್ ಈವನ್ ದ ಆಫ್ರಿಕಾ ಟ್ವಿನ್ನಲ್ಲೂ ಆ ಫೀಚರ್ ಅವೈಲೇಬಲ್ ಇದೆ. ದಟ್ ಆ್ಯಂಡ್ರಾಯ್ಡಿಂದ ನೀವು ಮಿರರ್ ಮಾಡ್ಬೋದು, ನಿಮ್ಮದು ಮೊಬೈಲಿಂದ ಏನೇನು ಫಂಕ್ಷನ್ಸ್ ಇದೆ ಅದನ್ನು ಮಿರರ್ ಮಾಡ್ಬೋದು. ದ್ಯಾಟ್ ಯು ಕ್ಯಾನ್ ಡೂ ಆನ್ ಅ ಬೈಕ್, ಮೋಟರ್ ಸೈಕಲ್, ವಿಚ್ ಈಸ್ ಲೆಸ್ ದೆನ್ 3 lakhs. ಕ್ಯಾನ್ ಯು ಬಿಲೀವ್ ಇಟ್? ಅನ್ಫಾರ್ಚುನೇಟ್ಲಿ ಟಿ ವಿ ಎಸ್ ಅವ್ರನ್ನು ರಾಯಲ್ ಎನ್ಫೀಲ್ಡ್ ಥರನೇ ಮ್ಯಾಪ್ ಫೀಚರ್ ಕೊಟ್ಟಿದ್ದಾರೆ. ಸೊ ನೀವು ಫೋನ್ನ ಯಾವಾಗಲೂ ಆನೇ ಇಡಬೇಕು.
ಐ ನೋ ಸಮ್ ಅಳೋರು ನಾನು ನೋಡಿದ್ದೀನಿ ಕಾಮೆಂಟ್ ಸೆಕ್ಷನಲ್ಲಿ. ನನಗೆ ಏನಕ್ಕೆ ಬೇಜಾರಾಗ್ತಾಯಿದೆ ನೀವು ಹೇಳಬೇಕಂದ್ರೆ, ಟು ಬಿ ವೆರಿ ಆನೆಸ್ಟು, ಐ ನೋ ದ್ಯಾಟ್ ಇದ್ರದ್ದು ಇನ್ನೂ ರೈಡ್ ರಿವ್ಯೂ ಬಂದಿಲ್ಲ. ಐ ನೋ ದ್ಯಾಟ್ ಈ ಗಾಡಿ 100% ಪರ್ಫೆಕ್ಟ್ ಇರೋ ಚಾನ್ಸಸ್ ಕಮ್ಮಿ ಇಲ್ಲ. ಆ್ಯಂಡ್ ಎಲ್ಲರೂ ದ ಬಿಗ್ಗೆಸ್ಟ್ ಕ್ವಶನ್ ಆಸ್ ಮಾಡ್ತಾ ಇರೋದು ಇಸ್ ದ್ಯಾಟ್ ವಾಟ್ ಇಸ್ ದ ಕ್ಯಾಚ್ ಅಂತ. ಸೊ ಕ್ಯಾಚ್ ನನ್ನ ಒಪಿನಿಯಲ್ಲಿ ಐ ಫೀಲ್ ದ್ಯಾಟ್ ನನಗೆ ಅನ್ಸೋ ಪ್ರಕಾರ ಇಸ್ ದ ಇಂಜಿನ್ ಇರುತ್ತೆ. ಸೊ ಇಂಜಿನು ಐ ವುಡ್ ಸೇ ಮೈಟ್ ನಾಟ್ ಬಿ ಆಸ್ ಗುಡ್ ಆಸ್ ಎಕ್ಸ್ಪೆಕ್ಟೆಡ್ ಕಂಪೇರ್ ಟು 400cc ಬೈಕ್ಸು ಟ್ವಿನ್ ಸಿಲಿಂಡರ್ ಇಂಜಿನ್ ಬೈಕ್ಸು. ಆಬ್ವಿಯಸ್ಲಿ ನಿಮಗೆ ಇಷ್ಟು ಕಮ್ಮಿ ಪ್ರೈಸಲ್ಲಿ ಕೊಡ್ತಾ ಇದ್ದಾರೆ ಅಂದರೆ ಏನೋ ಒಂದು ಕ್ಯಾಚ್ ಇದ್ದೇ ಇರುತ್ತೆ. ದ್ಯಾಟ್ ಈಸ್ ಲೈಕ್ ಎಕ್ಸ್ಪೆಕ್ಟೆಡ್. ಒಂದು ಮೋಟರ್ ಸೈಕಲಲ್ಲಿ ಪ್ಲಸ್ ಆ್ಯಂಡ್ ಮೈನಸ್ ಇದ್ದೇ ಇರುತ್ತೆ. ಮೇ ಬಿ ಸಸ್ಪೆನ್ಷನ್ ಸ್ವಲ್ಪ ಹಾರ್ಡ್ ಇರ್ಬೋದು, ಮೇ ಬಿ ಸೀಟ್ ಸ್ವಲ್ಪ ಹಾರ್ಡ್ ಇರ್ಬೋದು, ವಿಚ್ ಈಸ್ ಆಲ್ ಎಕ್ಸ್ಪೆಕ್ಟೆಡು ನನ್ನ ಒಪಿನಿಯಲ್ಲಿ. ಬಟ್ ನನಗೆ ಓವರ್ ಆಲ್ ಸಸ್ಪೆನ್ಷನ್ ನನಗೆ ಸಾಫ್ಟೇ ಇರುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ. TVS ಅವರು ಕೊಟ್ಟಿರೋ ಆಲ್ಮೋಸ್ಟ್ ಎಲ್ಲ ಸಸ್ಪೆನ್ಷನಲ್ಲೂ ಚೆನ್ನಾಗಿ ಕೊಡ್ತಾರೆ ಅವರು. ಸೊ ಐ ಥಿಂಕ್ ನಾನು ಸಸ್ಪೆನ್ಷನ್ ಚೆನ್ನಾಗಿರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತೀನಿ. ಸೀಟ್ ಮೇ ಬಿ ಸ್ಲೈಟ್ಲಿ ಹಾರ್ಡ್ ಇರ್ಬೋದು ಅಂತ ಅನ್ಕೋತಾ ಇದ್ದೀನಿ. ಅದು ಬಿಟ್ಟರೆ ನನಗೆ ಬೇರೆ ಏನೋ ಅಷ್ಟು ದೊಡ್ಡ ಫಾಲ್ಟರ್ ಅಂತ ಅನಿಸಲ್ಲ. ಇಂಜಿನ್ ಅದೊಂದು ಎಕ್ಸ್ಪೆಕ್ಟೇಷನ್ ಇದೆ, ಹೊಸ ಇಂಜಿನು. ಸೊ ನೋಡಬೇಕು ಯಾವ ಥರ ವರ್ಕ್ ಆಗುತ್ತೆ. ಬಟ್ ದ ಸ್ಟಾರ್ಟಿಂಗ್ ಪಾಯಿಂಟ್ ನನ್ನ ಒಪಿನಿಯಲ್ಲಿ ಒಂದು 2 to 3 lakh ಸೆಗ್ಮೆಂಟ್ ಒಳಗಡೆ ಒಂದು ಅಡ್ವೆಂಚರ್ ಬೈಕ್ ಅವೈಲೇಬಲ್ ಮಾಡಿಸಿದಾರಲ್ವ, ಅದೇ ನನಗೆ ದೊಡ್ಡ ವಿಚಾರ ಅಂತ ಅನಿಸ್ತದೆ. ಆ್ಯಂಡ್ ಇಷ್ಟೊಂದು ಫೀಚರ್ ಜೊತೆಗೆ ನಿಮಗೆ ಕೊಟ್ಟಿದ್ದಾರೆ, ಇಷ್ಟೊಂದು ಒಳ್ಳೆ ಸ್ಪೆಸಿಫಿಕೇಷನ್ ಜೊತೆ ಕೊಟ್ಟಿದ್ದಾರೆ. ಅದು ನನ್ನ ಒಪಿನಿಯಲ್ಲಿ ಈಸ್ ಕಮೆಂಡೆಬಲ್ ಫಾರ್ TVS. ಇನ್ನೊಂದು ಐ ವುಡ್ ಸೇ ಕಂಪ್ಲೇಂಟ್ ಮಾಡ್ಬೋದು ಈಸ್ ದ್ಯಾಟ್ ಇದರಲ್ಲಿ ಸೀಟ್ ಹೈಟ್ ಬಂದ್ಬಿಟ್ಟು 835 mm ಇದೆ, ವಿಚ್ ಇಸ್ ಲಿಟಲ್ ಬಿಟ್ ಟಾಲ್ ಅಂತಲೇ ಹೇಳ್ತೀನಿ. ಬಟ್ ಇದರಲ್ಲಿ ಆಲ್ರೆಡಿ ಹೇಳ್ದಂಗೆ ವೆಯ್ಟ್ ಬಂದ್ಬಿಟ್ಟು 180 kg ಇರೋದ್ರಿಂದ ಇದು ಇಸ್ ಮ್ಯಾನೇಜಬಲು. ಇನ್ನೊಂದು ಫ್ಯಾಕ್ಟರ್ ನೀವು ನೋಡ್ಬೋದು ಈಸ್ ದ್ಯಾಟ್ ಇದ್ರದ್ದು ಟ್ಯಾಂಕ್ ಸ್ವಲ್ಪ ಟೇಪರ್ ಆಗಿದೆ, ಸ್ವಲ್ಪ ನಿಮಗೆ ಕಟ್ಔಟ್ ಮಾಡಿಬಿಟ್ಟಿದ್ದಾರೆ ನಿಮಗೆ ದಟ್ ಎಂಡಲ್ಲಿ ನಿಮಗೆ. ಸೊ ದ್ಯಾಟ್ ನಿಮ್ಮದು ಕಾಲನ್ನ ಫಸ್ಟ್ ಆಫ್ ಆಲ್ ಆರಾಮಾಗಿ ಟಕಿನ್ ಮಾಡ್ಬೋದು. ಆ್ಯಂಡ್ ನೀವು ಕೆಳಗಡೆ ಪ್ಲೇಸ್ ಮಾಡಬೇಕಾದ್ರೆ ಇಟ್ ವುಡ್ ಬಿ ಈಸಿ. ಸೊ ನನ್ನ ಒಪಿನಿಯಲ್ಲಿ 5'5" ಮೇಲೆ ಇರೋರಿಗೆ ಇಟ್ ವುಡ್ ಬಿ ಮೋರ್ ಆರ್ ಲೆಸ್ ಈಸಿ ಅಂತಲೇ ಅನ್ಕೋತೀನಿ. ನೀವು ಅಷ್ಟೊಂದೇನು ಭಯ ಪಡಬೇಕಾಗಿಲ್ಲ 835 ಅಂತ ನೀವು ಸೀಟ್ ಹೈಟ್ ನೋಡ್ಬಿಟ್ಟು, ಬಿಕಾಸ್ ಇಟ್ ವಿಲ್ ಬಿ ಈಸಿ. ಒಂದು ವೇಟ್ ಅಡ್ವಾಂಟೇಜ್ ಇದೆ, ಇನ್ನೊಂದು ದ ಎಂಡಲ್ಲಿ ನಿಮಗೆ ಟೇಪರ್ ಆಗಿದೆ. ಸೊ ಅದರಿಂದ ನಿಮಗೆ ಕಾಲು ಕೆಳಗಡೆ ಇಡೋದಕ್ಕೆ ಈಸಿ ಆಗುತ್ತೆ ನನ್ನ ಒಪಿನಿಯಲ್ಲಿ. ಐ ಹ್ಯಾವ್ ಸೀನ್ ಯಾರೊಬ್ಬರು ಯೂಟ್ಯೂಬಲ್ಲಿ ನೋಡಿದೆ, ಇವತ್ತು ಸಾಕಷ್ಟು ವೀಡಿಯೋಸ್ ಬಂದಿರುತ್ತೆ. ಸೊ ಅದ್ರಲ್ಲಿ ನೋಡಿದ ಒಬ್ಬರು ಆರಾಮಾಗಿ ಕಾಲು ಕೆಳಗಡೆ ಫ್ಲಾಟ್ ಫುಟ್ ಮಾಡಿದರು. 5'8", 5'9" ಇದ್ದರು ನನ್ನ ಹೈಟಲ್ಲೇ. ಸೊ ಐ ವಾಸ್ ಏಬಲ್ ಟು ಈಸಿಲಿ ಫ್ಲಾಟ್ ಫುಟ್. ಸೊ ಓವರ್ ಆಲ್ ನನ್ನ ಪ್ರಕಾರ ಈ ಪ್ರಾಡಕ್ಟು ತುಂಬ ಚೆನ್ನಾಗಿದೆ ಆ್ಯಂಡ್ ಸಖತ್ತಾಗಿ ಮಾಡುತ್ತೆ ಮಾರ್ಕೆಟಲ್ಲಿ ಅಂತ ಅನಿಸುತ್ತೆ. ಸೊ ಇದು ನನ್ನ ಒಪಿನಿಯಲ್ಲಿ ಕಾಂಪಿಟೇಷನ್ ಯಾವ್ಯಾವ ಮೋಟರ್ ಸೈಕಲ್ಗೆ ಆಗುತ್ತೆ ಅಂತ ಕೇಳೋದಾದರೆ, ನನ್ನ ಒಪಿನಿಯಲ್ಲಿ ಫಾರ್ ಆಲ್ ದ ಟೂರಿಂಗ್ ಕೈಂಡ್ ಆಫ್ ಮೋಟರ್ ಸೈಕಲ್ ಡೆಫಿನೆಟ್ಲಿ ಕಾಂಪಿಟೇಷನ್ ಡೆಫಿನೆಟ್ಲಿ ಆಗುತ್ತೆ. ನನ್ನ ಒಪಿನಿಯನ್ ವಿ-ಸ್ಟಾರ್ಮ್ದು ಏನು ಕೆಲಸ ಇರಲ್ಲ ಇವಾಗ, ಅದಕ್ಕೋಸ್ಕರ ನಾನು ವಿ-ಸ್ಟಾರ್ಮ್ನ ಆಡ್ಕೊಂಡಿದ್ದು. ಬಿಕಾಸ್ ದ ಸೇಮ್ ಪ್ರೈಸ್ ರೇಂಜಲ್ಲಿ ನಿಮಗೆ ಇಷ್ಟು ಫೀಚರ್ ಅವೈಲೇಬಲ್ ಇರುವಂಥ ಮೋಟರ್ ಸೈಕಲ್ ಸಿಗ್ತಾ ಇದೆ ಅಂದರೆ ಐ ಥಿಂಕ್ ಪೀಪಲ್ ವಿಲ್ ಬೈ ದಿಸ್ ವೆಹಿಕಲು. ಎಸ್, ಅದರದ್ದು ಇಂಜಿನ್ ಚೆನ್ನಾಗಿದೆ, ಅದು ಜಾಪನೀಸ್ ಮೋಟರ್ ಸೈಕಲ್ ಆ್ಯಂಡ್ ಆಲ್ ದಿಸ್ ಥಿಂಗ್ಸ್ ನೀವು ಹೇಳ್ಬೋದು. ಬಟ್ ಎಂಡ್ ಆಫ್ ದ ಡೇ ಲೈಕ್ ಇಷ್ಟೊಂದೆಲ್ಲ ಸಿಗಬೇಕಾದ್ರೆ ಒಂದು ಮೋಟರ್ ಸೈಕಲಿಂದ ಐ ಡೋಂಟ್ ಥಿಂಕ್ ಯು ಕ್ಯಾನ್ ಇಗ್ನೋರ್ ದಟ್. ನಿಮ್ಗೆ ಜಸ್ಟ್ ಇಂಜಿನ್ಗೋಸ್ಕರ, ಜಸ್ಟ್ ಜಾಪನೀಸ್ ರಿಲಯಬಿಲಿಟಿಗೋಸ್ಕರ ಯು ಕೆನಾಟ್ ಬೈ ದ ವಿ-ಸ್ಟಾರ್ಮ್ 250 ನಾವು. ಅದು ಬಿಟ್ಟರೆ ನಿಮಗೆ KTM 250 ಅಡ್ವೆಂಚರ್ ಆಲ್ಸೋ ನನ್ನ ಒಪಿನಿಯಲ್ಲಿ KTM ಅವರು ದೇ ಹ್ಯಾವ್ ಟು ಗಿವ್ ಆಲ್ ದ ಫೀಚರ್ಸ್ ಆಫ್ 390 ಅಡ್ವೆಂಚರು ಇನ್ 250 ಅಡ್ವೆಂಚರ್ ಆಲ್ಸೋ ಅಂತ ನನಗೆ ಅನಿಸ್ತಾ ಇದೆ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್. ಬಿಕಾಸ್ ಅದರ್ವೈಸು ಅವ್ರಿಗೆ ಕಾಂಪಿಟಿಂಗ್ ಫ್ಯಾಕ್ಟರೇ ಇಲ್ಲ ನಿಮಗೆ. ಎಸ್, ಇಂಜಿನ್ ಸ್ವಲ್ಪ ಬೆಟರ್ ಸಿಗುತ್ತೆ ನಿಮಗೆ, ಬಟ್ ಇದ್ರದ್ದು ಇಂಜಿನ್ ಚೆನ್ನಾಗಿದೆ. ಇದ್ರದ್ದು ಪವರ್ ಹೇಳೋದು ಮರ್ತೋಯ್ತು ನನಗೆ. ಇದರಲ್ಲಿ ಪವರ್ ಬಂದು 36 bhp ಬರ್ತಾ ಇದೆ ಆ್ಯಂಡ್ 28 Nm ಆಫ್ ಟಾರ್ಕ್ ಇದೆ. ಸೊ ನನ್ನ ಒಪಿನಿಯಲ್ಲಿ ಇಟ್ ಈಸ್ ಗುಡ್ ಇನಫ್. ಟಾರ್ಕ್ ಸ್ವಲ್ಪ ಕಮ್ಮಿ ಅಂತ ಅನಿಸುತ್ತೆ, ಬಟ್ 300cc ನಿಮಗೆ ಇಷ್ಟು ಟಾರ್ಕ್ ಸಿಗೋದು ಇಸ್ ಗುಡ್ ಇನಫು. ಬಟ್ ಫಾರ್ ಮೀ ದ ಪವರ್ ಇಸ್ ಗುಡ್ ಇನಫ್ ಅಂತ ಅನಿಸ್ತಾ ಇದೆ. ಟು ಬಿ ವೆರಿ ಆನೆಸ್ಟ್, 36 ಇಸ್ ವೆರಿ ಗುಡ್ ಇನಫ್ ಆ್ಯಕ್ಚುಲಿ. ಸೊ ಅಲ್ಲಿ ನಮಗೆ ಐ ಥಿಂಕ್ ಸ್ವಲ್ಪ ಕಷ್ಟ ಆಗುತ್ತೆ KTM ಅವ್ರಿಗೆ ಕಂಪೀಟ್ ಮಾಡೋಕ್ಕೆ. ಸೊ ಅವ್ರಿಗೆ ಎಲ್ಲ ಫೀಚರ್ಸ್ನ ದಟ್ 390 ಅಡ್ವೆಂಚರ್ ಎಕ್ಸಲ್ಲಿರೋ ಫೀಚರ್ಸ್ನ 250 ಅಡ್ವೆಂಚರ್ಗೆ ಕೊಡಬೇಕಾಗುತ್ತೆ. ಹಿಮಾಲಯನ್ಗೆ ದೊಡ್ಡ ಕಾಂಪಿಟೇಷನ್ ಆಗುತ್ತೆ. ಬಿಕಾಸ್ ಹಿಮಾಲಯನ್ ಇವಾಗ ನೀವು ತೊಗೋಬೇಕಂದ್ರೆ ಐ ಕೈಂಡ್ ಆಫ್ ಫೀಲ್ ದಟ್ ಯು ಹ್ಯಾವ್ ಟು ಬಿ ಸಮ್ ಒನ್ ಹೂ ಇಸ್ ಪ್ಲಾನಿಂಗ್ ಟು ಡೂ ಲೈಕ್ ಒಂದು ಲಾಂಗ್ ಡಿಸ್ಟೆನ್ಸ್ ಟ್ರಾವೆಲ್ ಮಾಡೋ ಪ್ಲ್ಯಾನ್ ಇಡಬೇಕು. ಆ್ಯಂಡ್ ನನ್ನ ಒಪಿನಿಯಲ್ಲಿ ಆಲ್ಸೋ ನೀವು ತುಂಬ ಆಫ್ ರೋಡಿಂಗ್ ಮಾಡೋ ಪ್ಲ್ಯಾನ್ ಇದ್ದರೆ ಮಾತ್ರ ನೀವು ದಟ್ ಹಿಮಾಲಯನ್ ಕಡೆ ಹೋಗ್ತೀರಾ. ಅದರ್ವೈಸ್ ಐ ಥಿಂಕ್ ಪೀಪಲ್ ವಿಲ್ ಬೈ ದಿಸ್ ಮೋಟರ್ ಸೈಕಲ್ ಮೋರ್ ಅಂತ ಅನ್ನಿಸ್ತಾ ಇದೆ. ಸೊ ಅದು ನನಗೆ ಅನ್ನಿಸ್ತಾ ಇದೆ. ನೋಡಬೇಕು ಏನಾಗುತ್ತೆ ಕಾಂಪಿಟೇಷನಲ್ಲಿ. ಸ್ಕ್ರಾಂಬ್ಲರ್ 400X ಆ್ಯಂಡ್ ಆಲ್ ದೋಸ್ ಮೋಟರ್ ಸೈಕಲ್ಲು ಐ ಥಿಂಕ್ ಅದು ಬೇರೆ ರೀಸನ್ಗೋಸ್ಕರ ತೊಗೋಬೇಕಾಗುತ್ತೆ. ಆ್ಯಂಡ್ ನಾನು ಆನೆಸ್ಟ್ಲಿ ಸ್ಪೀಕಿಂಗು ನನ್ನ ರೀಸನ್ ಗೊತ್ತಿತ್ತು ತೊಗೋಬೇಕಾದ್ರೆ. ಬಟ್ ಸ್ಟಿಲ್ ಆನೆಸ್ಟ್ಲಿ ಸ್ಪೀಕಿಂಗ್ ನನಗೂ ಹೊಟ್ಟೆ ಉರಿತಾ ಇದೆ ಇದನ್ನ ನೋಡಿಬಿಟ್ಟು. ಅಯ್ಯೋ, ನಾನು ಸ್ವಲ್ಪ ವೆಯ್ಟ್ ಮಾಡಿದರೆ ಇದೊಂದು ಇಷ್ಟು ಒಳ್ಳೆ ಪ್ರೈಸ್ಗೆ ಈ ಮೋಟರ್ ಸೈಕಲ್ ಸಿಗ್ತಾಯಿತ್ತು ಅಂತ. ಬಟ್ ಸ್ಟಿಲ್ ಹ್ಯಾಪಿ ಇದ್ದೀನಿ. ಬಟ್ ಎಸ್, ಐ ಥಿಂಕ್ ದಿಸ್ ಇಸ್ ಅ ಗುಡ್ ಪ್ರೈಸು ಆ್ಯಂಡ್ ಡೆಫಿನೆಟ್ಲಿ ಬರ್ನ್ ಮಾಡೋದು ಒಳ್ಳೆಯದು ಎಲ್ಲರಿಗೂ. ಬಿಕಾಸ್ ಐ ಥಿಂಕ್ ಗುಡ್ ಜಾಬ್ ಫ್ರಮ್ TVS. ಫ್ಯೂಚರಲ್ಲಿ ನಮ್ಮದು ಮೋಟರ್ ಸೈಕ್ಲಿಸ್ಟ್ಗೆ ಒಳ್ಳೆ ಆಫರ್ ಸಿಗ್ದಂಗೆ ಆಯಿತು. ಆ್ಯಂಡ್ ನಾನು ಆಲ್ರೆಡಿ ಐ ಥಿಂಕ್ ಲಾಸ್ಟ್ ವೀಡಿಯೋ ಮಾಡಿದೆ ನೋಡಿ, ಅಡ್ವೆಂಚರ್ ಬೈಕ್ ವರ್ಸಸ್ ಮ್ಯಾಕ್ಸಿ ಸ್ಕೂಟರು. ಐ ಥಿಂಕ್ ಇವಾಗ ನಂದು ವೀಡಿಯೋ ಕರೆಕ್ಟಾಗಿ ಇದೆ ಅಂತ ಅನಿಸ್ತಾ ಇದೆ. ಬಿಕಾಸ್ ಲೆಸ್ ದೆನ್ 2 lakhs ಇವಾಗ ಜನರು ಮ್ಯಾಕ್ಸಿ ಸ್ಕೂಟರ್ ಬೈ ಮಾಡೋಕ್ಕೆ ನೋಡ್ತಾರೆ. ಆ್ಯಂಡ್ ಮೋರ್ ದೆನ್ 2 lakhs ನನ್ನ ಪ್ರಕಾರ RTX 300ನ ಆ್ಯಸ್ ಅನ್ ಅಡ್ವೆಂಚರ್ ಬೈಕ್ ಆಪ್ಷನ್ ಬೈ ಮಾಡೋರು ಜಾಸ್ತಿ ಇರ್ತಾರೆ. ಬಿಕಾಸ್ ದಿಸ್ ಇಸ್ ಅ ವೆರಿ ಗುಡ್ ಆಪ್ಷನ್ ಅಟ್ ದಿಸ್ ಪ್ರೈಸ್ ರೇಂಜ್ ಅಂತ ಅನಿಸ್ತಾ ಇದೆ. ಐ ಡೋಂಟ್ ನೋ ವಿಚ್ ಅದರ್ ಬ್ರ್ಯಾಂಡು ಅಟ್ ದಿಸ್ ಪ್ರೈಸ್ ರೇಂಜು ಈ ಥರ ನಿಮಗೆ ಫೀಚರ್ಸು ಆ್ಯಂಡ್ ಐ ವುಡ್ ಸೆ ಸ್ಪೆಸಿಫಿಕೇಷನ್ನ ಆಫರ್ ಮಾಡ್ತಾರೆ. ಐ ರಿಯಲಿ ಡೋಂಟ್ ನೋ. ನಿಮಗೆ ಎಲ್ಲ ಮೋಟರ್ ಸೈಕಲ್ ಇಫ್ ದೇ ಹ್ಯಾವ್
to offer this kind of thing, then they have to go above 3 lakhs only. So this is really good. ಎಸ್ ಇಂಟ್ರೊಡಕ್ಟರಿ ಇದೆ, ಬಟ್ ನನ್ನ ಪ್ರಕಾರ ಈವನ್ ಅದು ಪ್ರೈಸ್ ಜಾಸ್ತಿ ಆದರೂ ನಂಗೆ ಅನ್ನಿಸ್ತಾ ಇದೆ ಇಟ್ ವಿಲ್ ಗೋ ಆಟ್ 3.3 ಲ್ಯಾಕ್ಸ್ ಆಗುತ್ತೆ ಅಷ್ಟೇ. ಸೊ ಅದಕ್ಕಿಂತ ಜಾಸ್ತಿ ಆಗಲ್ಲ. ಸೊ ಸ್ಟಿಲ್ ಇಟ್ ಇಸ್ ಅ ವೆರಿ ಗುಡ್ ಆಫರ್ ಕಂಪೇರ್ ಟು ನಿಮ್ಮದು ಸ್ಕ್ರಾಮ್ಲರ್ 400X ಆಲ್ಮೋಸ್ಟ್ 3.6 ಲ್ಯಾಕ್ಸ್ ಇದೆ. ಆ್ಯಂಡ್ ಹಿಮಾಲಯನ್ ಎಲ್ಲ ನಿಮಗೆ 3 ಬಿಟ್ಟಾಗಿ 4 ಲ್ಯಾಕ್ಸ್ ಹತ್ರ ಬಂದುಬಿಡುತ್ತೆ. ನೀವು ವಿತ್ ಟ್ಯೂಬ್ಲೆಸ್ ರಿಮ್ ತೊಗೊಳ್ಳೋ ಪ್ಲಾನ್ ಇದೆ ಅಂದರೆ ಅಷ್ಟಾಗ್ಬಿಡುತ್ತೆ. ಆ್ಯಂಡ್ 390 ಅಡ್ವೆಂಚರ್ ಎಕ್ಸ್ ಅಂತೂ ನಿಮ್ಗೆ ಗೊತ್ತು, ಇಟ್ಸ್ ವೆರಿ ಎಕ್ಸ್ಪೆನ್ಸಿವ್. ಆ್ಯಂಡ್ ಎಸ್ ಅಂತೂ ಇನ್ನೂ ಡಬಲ್ ಎಕ್ಸ್ಪೆನ್ಸಿವ್. ಸೊ ಅದರಿಂದ ಐ ಕ್ಯಾನ್ ಕ್ಲಿಯರ್ಲಿ ಸೇ ದಟ್ ದಿಸ್ ಇಸ್ ಅ ವೆರಿ ಗುಡ್ ಲಾಂಚು. ಸೊ ಇವಾಗ TVS ಹತ್ರ ಇರೋದು ಒಂದೇ ಒಂದು ಕೆಲಸ, ದಟ್ ಈಸ್ ಬೇಸಿಕಲಿ ಅವ್ರದ್ದು ಸರ್ವಿಸ್ ಸೆಂಟರ್ನ ಸರ್ವಿಸ್ ಕ್ವಾಲಿಟಿನ ಇಂಪ್ರೂವ್ ಮಾಡಬೇಕಾಗುತ್ತೆ. ಸರ್ವಿಸ್ ಸೆಂಟರ್ ಸಾಕಷ್ಟು ಇದೆ, ಬಟ್ ಕ್ವಾಲಿಟಿನ ಇಂಪ್ರೂವ್ ಮಾಡಬೇಕಾಗುತ್ತೆ. ಅದರ್ವೈಸ್ ಇಷ್ಟೊಂದೆಲ್ಲ ನಿಮಗೆ ಹೈಪ್ ಬಿಲ್ಡ್ ಮಾಡಿದ್ದೀವಿ ನೋಡಿ ನಾವು, ನಮ್ಮ ಥರ ಮೋಟೋ ಬ್ಲಾಗರ್ಸು, ನಮ್ಮ ಥರ ಎಂತೂಸಿಯಾಸ್ಟು, ನನ್ನ ಒಪಿನಿಯನಲ್ಲಿ ನಿಮಗೆ ಹೈಪ್ ಎಲ್ಲ ಡೌನ್ ಆಗಿಬಿಡುತ್ತೆ ಇಫ್ ನಿಮಗೆ ದ ಸರ್ವಿಸ್ ಚೆನ್ನಾಗಿಲ್ಲ ಅಂದರೆ. ಸೊ ಸಮಥಿಂಗ್ ದೇ ಹ್ಯಾವ್ ಟು ಡೂ ವಿತ್ ದ ಸರ್ವಿಸು, ದಟ್ ಈಸ್ ದ ಓನ್ಲಿ ಕಂಪ್ಲೇಂಟ್ ವಿಚ್ ನಾನು ವ್ಯಾಲಿಡ್ ಅಂತ ಫೀಲ್ ಮಾಡ್ತೀನಿ ಕಂಪೇರ್ ಟು ಬೇರೆ ಎಲ್ಲ ಕಂಪ್ಲೇಂಟು. ನನ್ನ ಪ್ರಕಾರ ಎಲ್ಲ ಬಕ್ವಾಸ್ ಕಂಪ್ಲೇಂಟು ಜನರು ಹೇಳ್ತಾ ಇರೋದು, ಎಲ್ಲ ಸಿಲಿ 41 mm ಸಸ್ಪೆನ್ಷನ್ ಟ್ರಾವೆಲ್ 835 ಅಲಾಯ್ ವೀಲ್ಸ್, ಇದೆಲ್ಲ ಈ ಪ್ರೈಸ್ಗೆ ನಿಮ್ಗೆ ಇಷ್ಟಪಡ್ತಾ ಇರೋದು ದೊಡ್ಡ ವಿಚಾರ. ಬಟ್ ಈ ಸರ್ವಿಸ್ ಮಾತ್ರ ನೀವು ಏನೇ ಪ್ರೈಸ್ ಕೊಟ್ಟರು ಯು ವಾಂಟ್ ಅ ಗುಡ್ ಸರ್ವಿಸು. ಸೊ ಅದನ್ನು ಡೆಲಿವರ್ ಮಾಡಬೇಕಷ್ಟೇ TVS, ಆ್ಯಂಡ್ ದೆನ್ ದೇ ಕ್ಯಾನ್ ರೈಡ್ ಹ್ಯೂಜ್ ಬ್ಲಾಕ್ ಬಸ್ಟರ್ motorcycle along with them in the form of RTX 300. ಸೊ ಆಲ್ ದ ಬೆಸ್ಟ್ TVS, ಹೋಪ್ ಯು ವಿಲ್ ಡೂ ಗುಡ್. ಆ್ಯಂಡ್ ನಿಮ್ಮದೇನು ಅಭಿಪ್ರಾಯ ಇದೆ ಈ ಮೋಟರ್ಸೈಕಲ್ ಬಗ್ಗೆ ಡೆಫಿನೆಟ್ಲಿ ಕಾಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಹಾಗೂ ನನ್ನ ವೀಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಚಾನಲ್ ರಾಯಲ್ ವಾಯ್ಜರ್ನ ಸಬ್ಸ್ಕ್ರೈಬ್ ಮಾಡಿ ಫಾರ್ ಮೋರ್ ಮೋಟರ್ಸೈಕಲ್, ಕಾರ್ ಆ್ಯಂಡ್ ಸೈಕಲ್ ಕಂಟೆಂಟ್. ಥ್ಯಾಂಕ್ ಯು ವೆರಿ ಮಚ್.